ಸ್ನೇಹಿತರೆ ನಮಸ್ಕಾರ. ಈ ದಿನ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ತುಂಬ ದಿನದಿಂದ ಏನು ನಾವು ನಿರಂತರವಾಗಿ ವರ್ಷಗಳ ಹಿಂದೆ ಎಲ್ಲ ಮಾಡ್ತಾ ಇದ್ದೀವಿ ಜನಸ್ಪಂದನ ಕಾರ್ಯಕ್ರಮ ಅಂತೇಳಿ. ಈ ದಿನ ನಾವು ಈ ಕಾರ್ಯಕ್ರಮ ಮಾಡಲಿಕ್ಕೆ ಜನಗಳ ಒತ್ತಾಸೆ ಮೇರೆಗೆ ಈ ದಿನ ಮತ್ತೆ ಪ್ರಾರಂಭಿಸಲಾಯಿತು. ಈ ದಿನ ಒಬ್ಬರು ಮಹಿಳೆ ಬಂದಿದ್ದಾರೆ. ಅವರು ಏನೋ ಒಂದು ಹಣ ಕೊಟ್ಟು ಖಾತೆಗೋಸ್ಕರ ಸತಾಯಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಅವ್ರ ಬಗ್ಗೆ ಮಾತಾಡೋಣ. ಮೇಡಮ್ ಮಾತಾಡಿಸಿ. ಯಾರಿಗೆ ಕೊಟ್ಟಿದ್ದೀರಿ ಅಮ್ಮ? ಏನಾಗಿದ್ದಾರೆ ಅವರು? ಎಷ್ಟು ಕುಂಟೆ ಜಾಗಕ್ಕೆ? ಎಷ್ಟು ದಿವಸದಿಂದ ಸತಾಯಿಸ್ತಾ ಇದ್ದಾರೆ? ಅಲ್ಲ, ಇವರಿಗೆ ಎಷ್ಟು ಕೊಟ್ಟಿದ್ದಾರೆ? ಮಹೇಶ್ ಅವರಿಗೆ? ಅವರಿಗೆ ಜಯಣ್ಣ ಅಂತ ಇದ್ರಲ್ಲ, ಅವರಿಗೆ ಯಾರು? ಪುನಳ್ಳಿ ಲೋಕಿ ಕೈಲಿ. ಯಾಕೆ ಖಾತೆದ ಏನಾದ್ರು ಸಮಸ್ಯೆ ಇದೆಯಾ ಮಾಡ್ಲಿಕ್ಕೆ? ಪಾಣಿ ನಂಬರ್ ಏನದು? ಹೌದಾ? ನಿಮ್ಮ ಮಗಳ ಇದ್ವಲ್ಲ ಇಲ್ಲಿ, ಎಲ್ಲೋದ್ರು? ಯಾರಿಗೆ ಸಿಗಾಕ್ಬೇಕು ಅಂತ ಯಾರಿಂದ ಯಾರಿಗೆ ಆಗ್ಬೇಕು ಅಂತ? ಪ್ರಕಾಶ ಅಂತೀವಲ್ಲ, ಅವ್ರ ಜಮೀನ ನಾವ್ ಮಾಡ್ಕೊಂಡಿದ್ದು. ಈಗ ಅವರಿಂದ ಅವನಿಗೆ ಖಾತೆ ನಮ್ಮಿಂದ ಅವನಿಗೆ ಖಾತೆ ಕೊಡ್ಸಿ ಅದನ್ನ ನಾವು ಮಾರಾಟ ಮಾಡಕ್ಕೆ ಕೊಟ್ಟಿದ್ವಿ ನಾವು. ಅವನ ಜೈಟಲ್ ಮಾಡ್ಕೊಡಿ ಅಂತವ. ಇವ್ರೇನು ಮಾಡಿ ನೋಡ್ರು ಉಪ್ಪು ಮಾಡಿ ಮಕ್ಕಳು ಸುಮ್ಮನೆ ಬರೀ ಇದನ್ನ ಹೇಳಿಕೆ ದುಡಿಸ್ಕೊಳ್ಳೋದು ಮಾಡ್ತೀನಿ ದುಡಿಸ್ಕೊಳ್ಳೋದು ಮಾಡ್ತೀನಿ ಮಾಡಕ್ಕೆ 50,000 ಕ್ಯಾಶಲ್ಲಿ ಕೊಟ್ಟಿದ್ರಾ? ಕಣಪ್ಪ, ಏನಕ್ಕೆ ಕೊಟ್ರೆ ಅದು ಮಾಮೂನಿ ನಡ್ರಿ. ಮೇಡಮ್ ಕರ್ಕೊಂಡು ಹೋಗೋಣ ಬನ್ನಿ. ಮೇಡಮ್ ರೇ ನಡ್ರಿ, ತಹಸೀಲ್ದಾರ್ ಹತ್ರ ಕರ್ಕೊಂಡು ನಡ್ರಿ, ಮುಗಿಸ್ಬಿಡೋಣ ಅಂತ ಮ್ಯಾಟ್ರನ್ನ. ಹಿಂಗೆ ಕೊಡಬಾರ್ದು. ಬನ್ನಿ ಅಮ್ಮ ಇಲ್ಲಿ ಬನ್ನಿ. ಈಗಲೇ ನೀವು ಹಂಗೆಲ್ಲ ಮಾಡಬಾರದು. ಹಿಡ್ಕೊಳ್ಳಿ, ಇಲ್ಲಿ ಕಟ್ಟೆ ಹೇಳ್ತೀನಿ. ಒಂದು ನಿಮಿಷ ಕಟ್ಟೆ ಹಿಡ್ಕೊಳ್ಳಿ. ಕಟ್ಟೆ ಹತ್ರ ಬಂದು ಕಟ್ಟೆ. ನನ್ನ ಹೆಸರು ಪ್ರಕಾಶ್ ಜಾಯಿಂಟ್ ಮಾಡಕ್ಕೆ ಖಾತೆ ಪುಸ್ತಕ ಅಂತ ಕೊಟ್ಟಿದ್ದೀವಿ. ಅವ್ರು ಮಾಡ್ಲವಲ್ರು ನಮಗೆ ಕೊಡ್ಲಿವ ಅಷ್ಟೇ. ಇಲ್ಲ ಬನ್ನಿ, ಇಲ್ಲಿ ತಗೊಂಡ್ಬಿಡು, ತಹಸೀಲ್ದಾರ್ ಹತ್ರ ಮಾಡೋಣ. ಬನ್ನಿ ಇಲ್ಲಿ ಮೇಡಮ್ ಬರೇ, ಬನ್ನಿ ಇಲ್ಲಿ ಮಾಡ್ಕೊಳ್ಳೋಣ. ಮತ್ತೆ ಈಗ ತಹಸೀಲ್ದಾರರು ಈಗ ನಾವು ಒಂದು ನಮ್ಮಿಂದ ಲೋಪಗಳೇ ಇಲ್ಲ, ಒಂದು ಕಂಪ್ಲೇಂಟೇ ಬರಲ್ಲ ನಿಮಗೆ ಅಂತ ಹೇಳ್ತಿದ್ರು. ಬಂದು ಕುತ್ಕೊಂಡ ತಕ್ಷಣವೇ ದೂರುಗಳು ಬರ್ತಾ ಇದ್ದಾವೆ. ಫೋನೆಲ್ಲ ತಂದಿಟ್ಕೊಂಡಾಗ ಬೇರೆ ಮೊಬೈಲ್ ತಗೋಬೇಕು. ಮೇಡಮ್ ಕರ್ಕೊಂಡ್ಬನ್ನಿ. ನನ್ನ ಸರಿ ಇದೆ. ಈಗ ಹಿಡ್ಕೊಳಕ್ಕಾಗಲ್ಲ ಮಗ ಫೋನ್ ಮಗಲಿ. ನೀನು ಬರ್ತಾ ಇದೆಯಲ್ಲಪ್ಪ ನೋಡಿ. ಮಗ ಹಿಡ್ಕೊಬರ್ರ. ಒಂದು ನಿಮಿಷ ಇರಿ ಅಮ್ಮ. ಇಲ್ಲಿ ಅಲ್ಲ, ಹೌದಾ? ಒಂದು ಸೆಕೆಂಡ್ ಇವ್ರದ್ದು ಮುಗಿಸ್ಬಿಡ್ತೀನಿ. ಒಂದು ಸೆಕೆಂಡ್ ಮೇಡಮ್ ಹತ್ರ ಕರ್ಕೊಂಡೋಗಿ ಇವ್ರದ್ದು ಮುಗಿಸ್ಬಿಟ್ಟು ಬರೋಣ ಬನ್ನಿ. ಅಲ್ಲ ಅಲ್ಲಿ ಬೇಡ, ಒಬ್ಬರದ್ದು ಮುಗಿಸೋಣ ಬನ್ನಿ. ಸುಮ್ಮನೆ ಯಾಕೆ ಹಿಡ್ಕೊಳ್ಳಿ. ಇಲ್ಲಿ ಯಾರಾದರೂ ಫೋನ್ ಮಾತಾಡ್ತೀನಿ ಮೇಡಮ್, ಬೇಗ ಗೊತ್ತಾಗುತ್ತಲ್ವಾ? ನೋಡಿ 50,000 ಪ್ಲಸ್ 40,000 90,000.
ಬನ್ನಿ ಅಮ್ಮ ಕುತ್ಕೊಳ್ಳಿ, ಯಾರಿದ್ದೀರಿ ಮೇಡಮ್? ನಿಮ್ಮ ಮಗಳಲ್ಲಿ ಅಲ್ಲಿ ಕುತ್ಕೊಳ್ಳಿ ಅಮ್ಮ. ಕಟ್ ಮಾಡ್ರಿ, ಕಟ್ ಮಾಡ್ರಿ. ಮೇಡಮ್ ತೋರಿಸ್ಬೇಕು. ಅಮ್ಮ ಏನಾಯ್ತು, ಯಾರಿಗೆ ಕೊಟ್ರಿ ಅಂತ ಮೇಡಮ್ ಅಂತ ಹೇಳಿ. ಮೇಡಮ್ ಅದು ಶ್ರಮ ತಗೊಳ್ತಾರೆ. ಅಲ್ಲ ಅಲ್ಲ, ಎಜ್ಜಿ ಒಂದು ವಿಚಾರ ಮುಗಿಸಿದ್ರೆ ನಾವು ಹೋಯ್ತೀವಿ ಮೇಡಮ್. ಆಯ್ತು, ವಿಡಿಯೋ ಬೇಡ, ಆಮೇಲೆ ಏನು ಮಾಡ್ತಂತೆ ಇಡೀ ಸ್ವಲ್ಪ ಈ ಸ್ಕ್ರೀನ್ ಎಲ್ಲ ಮುಟ್ಟಬೇಡಿ, ಹಿಂಗೆ ಕೊಡಿ. ನಾನು ಅದ್ಯಾರು ಇಲ್ಲಿ KRS ಪಾಟೀಲ್ ರಮೇಶ್ ಅದೇ ನೀವು ಖಾತೆ ಮಾಡಲಿಕ್ಕೋಸ್ಕರ ಇದೀಗ ಬಂದಿದ್ರು, ಹೇಳಿದ್ರು ಅಂತ. ಯಾವ್ದು ಖಾತೆ ಸರ್ವೆ ನಂಬರ್ ಹೇಳೋಣ? ನನಗೆ ಸರ್ವೆ ನಂಬರ್ ಖಾತೆ ಕೊಟ್ಟಿದ್ರು ಅಂತಲ್ಲ, ಯಾವ್ದು ಸರ್ವೆ ನಂಬರ್ ಹೇಳೋಣ? ಸರ್ವೆ ನಂಬರ್ ಹೇಳಿ. ಮೇಡಮ್ ಹತ್ರ ಕೊಟ್ಟಿದ್ದೀವಿ, ಅದಕ್ಕೆ ಎದುರುಗಡೆ ಕೊಟ್ಟಿದ್ದ ನಂಬರ್ ಹೇಳಿ. ಯಾವ ಸೆಕ್ರೆಟರಿ ಇಲ್ಲ. ಇವರೇನೆ ಮಕ್ಕಳು ಬಂದಿದ್ದಾರೆ, ಇವರು ಬಂದಿದ್ದಾರೆ. ಮನೆಯಲ್ಲಿ ಒಬ್ಬೊಬ್ರು ಆಸ್ತಿಗಳು ಎಷ್ಟೆಷ್ಟು ಡಿಮ್ಯಾಂಡ್ ಇದೆ. ನೀವೇನು ಲಕ್ಷಕ್ಕಿಲ್ಲ ಅನ್ಕೊಂಡಿದ್ದೀರಾ? ಅಜ್ಜಿದು ಕೋಟಿ ಗಟ್ಟಲೆ ಆಸ್ತಿ ಏನು ಇದು ಭೌತಿಕತೆನಾ? ಭೌತಿಕತೆ ಅಲ್ಲ, ಇರೋ ಜಮೀನು ಕಥೆ ಮಾಡಿಕೊಡು ಅಂತ. ಪುಟ್ಟಗೌಡ ಚೆನ್ನಗೌಡ ಏನು ಕ್ರಯ ಆಗಿತ್ತ ಹಿಂಗೆ? ಪುಟ್ಟಗೌಡ ಚೆನ್ನಗೌಡ ಅಂತ ಇತ್ತು, ಅಲ್ಲಿ ನಾವು ಹೊಡಿತಾ ಇತ್ತು. ಅದು ಪ್ರಕಾಶ ಲಕ್ಷ್ಮಣ ಅಂತ ಇದ್ರಲ್ಲಿ ಖಾತೆ ಬಿಡ್ಬೇಕಪ್ಪ, ಖಾತೆ ಕುಡ್ಸ್ಕೊಡು ಅಂತ. ಪ್ರಕಾಶ ಇವರು ಯಾರು? ನಮ್ಮ ಅವನ ಮಗ. ಅವ್ರಿಗೆ ಯಾಕೆ ಖಾತೆ ಕೊಡ್ಬೇಕು ಅಂದ್ರೆ ಅವ್ರಿಗೆ ಅವರ ತಾತನ ಐತೆ ಅಂತ ಹೇಳ್ತಾವ. ನಾವು ಅವತ್ತಿಗೆಲ್ಲ ನನಗೆ ಬಿಟ್ಟು ಕೊಟ್ಟಿದ್ರು. ಅದಕ್ಕೆ ನಮ್ಮ ತಾತನ ಐತೆ, ತಾತನಿಂದ ಮೊಮ್ಮಕ್ಳಿಗ ನೀನು ನಾವು ಇಬ್ರು ಜಯಂತಿ ಮಾಡ್ಕೊಳ್ಳೋಣ ಅಂತ ಹೇಳ್ದೆ. ಆಯ್ತು ಕಣಪ್ಪ ಬಾರೋ, ನಿಮಗೂ ಆಗಲಿ ನನಗೂ ಹೋಗಿ ಬರಪ್ಪ ಅಂತ ಕೊಟ್ಟಿದ್ದೀವಿ. ನಾವು ಖಾತೆಗೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಕೊಟ್ಬಿಟ್ಟು ದುಡ್ಡು ಕೊಟ್ಟಿದ್ದೀವಿ. ಇವತ್ತು ನಾಳೆ ಫಸ್ಟು ನನಗೆ ಇಷ್ಟು ವರ್ಷದಲ್ಲಿ ದುಡ್ಡು ಕೊಟ್ಟರೆ ಬರೋದು ಬಂದಿತ್ತು ಬಿಡಿ. ಅದು ಈ ಥರ ಡೈರೆಕ್ಟಾಗಿ ಬಂದು ಅಡ್ಮಿಷನ್ ಮಾಡಿದ್ದಿಲ್ಲ, ನೇನೋಗಿ ಹೇಳ್ತಾರೆ. ಆಮೇಲೆ 50 ಸಾವಿರ ಇವ್ರಿಗೆ ಕೊಟ್ಟಿದ್ದೀರ ಮೈಸೂರು. ಆಮೇಲೆ ಸೆಕ್ರೆಟರಿ ಆಗಿದ್ದಾರೆ ಮುನ್ನಳ್ಳಿಯಲ್ಲಿ ಲೌಕಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಧ್ಯವರ್ತಿ ಕೆಲಸ ಮಾಡ್ತಾರೆ. ಎಲ್ಲ ಆಫೀಸರ್ಸ್ಗಳೆಲ್ಲ ಕೆಲವರು ಬಳಸ್ತಾ ಇರ್ತಾರೆ. ಹೋದ ವರ್ಷ ಈಗ ಹೋದ ಗೌರಿ ಅಂತ ಈ ಗೌರಿ ಬಂದ್ರೆ 2 ವರ್ಷ ಆಯ್ತು. ಹೋದ ಗೌರಿ ವರ್ಷದಲ್ಲಿ ಜಯಣ್ಣ ಇದ್ದು ನೋಡಿ, ಅವ್ರು ಜಯಣ್ಣರು ಅವ್ರಿಗೆ 20 ಸಾವಿರ ಕೊಟ್ಟು ಫಸ್ಟ್ ಮಾಡ್ಕೊಡ್ತಾರೆ ಅಂತ. ಇದೇ ಖಾತೆಗೆ ಯಾಕೆ ಆಗಿಲ್ಲ ಅಂತ ಹೇಳಿದ್ರು. ಜಯಣ್ಣರು ಅಷ್ಟೊಂದು ಖುಷಿಯಲ್ಲ ಅಂತ ಬೆಂಗಳೂರು ಬಿದ್ರಲ್ಲ, ಅದು ಕುತ್ಕೊಳ್ಳಿ ಸ್ವಲ್ಪ ಬೆಂಗಳೂರು ಬಿದ್ರಲ್ಲ. ಆಮೇಲೆ ಆಗ ಇನ್ನೊಬ್ರಿಗೆ ತಹಸೀಲ್ದಾರ್ ಕೊಡಬೇಕು, ಇನ್ನು 20 ಸಾವಿರ ಕೊಡಬೇಕು. ಯಾರು ಅಲ್ಲಿ ಹೋಗ್ತೀನಿ. ಆಮೇಲೆ ಅವ್ನಿಗೆ 20 ಸಾವಿರ ಕೊಟ್ಕೊಳ್ಳಿ, ಸಾಯ್ತಪ್ಪ ತಗೊಬಂದು ಮಾಡಿಸ್ಕೊಂಡು ಕೊಡು ಅಂತ. 21 ದಿವಸ ಖಾತೆ ಬರುತ್ತೆ ಅನ್ನೋದು. ಈಗೆಲ್ಲ 2 ವರ್ಷ ಆಯ್ತು, ಒಂದು ಖಾತೆ ಎಲ್ಲ ಇರ್ತಿಲ್ಲ. ಕೇಳಿದ್ರೆ ಈಗ ಆಗ ಇಲ್ಲ. ಇದು ಬ್ರೌಸರಲ್ಲಿ ಆಗಲ್ಲ, ಮೊಬೈಲಲ್ಲೇ ಆಗಬೇಕು. ಅದಕ್ಕೆ ಈಗ ಆಗ ಅಂತ ಹೇಳಿಲ್ಲ. ನಿಮ್ಮ ಸ್ಟ್ಯಾಂಡ್ ಏನಿಲ್ಲ. ಈಗಲೂ ಫೋನ್ ಮಾಡಿದ್ವಿ, ಬಂದು ಕಡೆಯಕ್ಕ ಬರ್ತಾರೆ ಕಡೆ. ನಾನು ಮಾಡಿದ್ರೆ ಇರ್ತಾರೆ, ಮಗಳು ಫೋನ್ ಮಾಡಿಸ್ತೀವಿ ಬರ್ತಾರೆ. ಏನು ಹೇಳ್ತಾರೆ? ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ, ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಏನು ಹೇಳ್ತಾ ಇಲ್ಲ. ಆಗುತ್ತೆ ಆಗುತ್ತೆ ಅಷ್ಟೇ. ಏನಾಗುತ್ತೆ
ಮಾಡ್ಕೊಡ್ತೀವಿ, ಆಗುತ್ತೆ, ಮಾಡ್ಕೊಡ್ತೀವಿ. ಸತಾಯಿಸ್ತಾ ಇದ್ದಾರೆ ಅಂತ ಮೇಡಮ್ ಅವ್ರು ಬಂದಿರೋದು. ಅವಾಗಿಂದ ದುಡ್ಡೆಲ್ಲ ಕೊಟ್ಟಿದೀವಿ, ಕೊಟ್ಟರು ಮಾಡ್ಕೊಟ್ಟಿಲ್ಲ, ಸುಮ್ಮನೆ ನಮ್ಮನ್ನ ಅಲಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ದುಡ್ಡು ಇಸ್ಕೊಂಡ್ರು ಕೂಡ ಅಲಿಸ್ತಾ ಇದ್ದಾರೆ ಅಂತ ಅವ್ರ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಇರುತ್ತೆ. ಇವ್ರನ್ನೇ ಚೌಕಾಸಿ ಮಾಡೋದು 20 ಒಬ್ರಿಗೆ 50,000 ಹಿಂಗೆ ಚಿಲ್ಲರೆ ಕೊಟ್ಟವ್ರೆ. ಅವ್ರ ಯೋಜನೆಗಳು ಲಕ್ಷಾಂತರ ರೂಪಾಯಿ ಇನ್ನೂ ಎಕ್ಸ್ಟ್ರಾ ಇರುತ್ತಲ್ಲ, ಅದು ಅವ್ರಿಗೆ ರೀಚ್ ಆಗಿರಲ್ಲ, ಅದಕ್ಕೋಸ್ಕರ ಸತಾಯಿಸ್ತಾ ಇರ್ತಾರೆ. ದುಡ್ಡು ಕೊಟ್ಟು ಹಿಂಗೆ ಮಹೇಶ್ವರಿ ಕಟ್ಬಿಟ್ಟು 6 ತಿಂಗಳ 7 ತಿಂಗಳು ಆಗಿದೆ. ಈಗೆಲ್ಲ ಇಲ್ಲಿ ಮೇಡಮ್ ಯಾರಾದ್ರೂ ಆಗಲಿ ನೀವು ಸ್ವಲ್ಪ ಶಿಸ್ತಾಗಿದ್ದೀರಿ, ಸ್ವಲ್ಪ ಕ್ರಮ ತಗೊಳ್ಳಿ. ಇಂಥ ಡೇಟಲ್ಲಿ ತಗೊಂಡೋಗಿ ಕೇಳೋದಷ್ಟೇ. ಅಷ್ಟೇ ಕ್ಲೋಸ್ ಮಾಡ್ಕೊಡಿ ಅಂತ ಕಳಿಸಿದ್ದೀವಿ. ಆಯೋಗಕ್ಕೆ ಕಳಿಸಿದ್ದೀವಿ. ಮಾಹಿತಿ ಕೇಳಿದ್ರೆ ಈ ಗೌರಿ ಹಬ್ಬ ಬಂದ್ರೆ 2 ವರ್ಷ ಆಯ್ತು. ಈಗ ಅವತ್ತು ಇವತ್ತಿದೆ. ನೀವೇನ್ ಬ್ಯಾಡಾಗಿ ಮಾತಾಡ್ತಿಲ್ವಲ್ಲ, ಇರೋದನ್ನ ನೀವು ಮಾತಾಡ್ತಾ ಇದ್ದೀರಲ್ಲ. ಕರ್ಕೊಂಬಂದು ಏನೋ ಮಾಡಿಸ್ಬಿಡ ಅಂದ್ಬಿಟ್ರೆ ಅದು ನಮ್ಮ ಮರ್ಯಾದೆನೂ ಹಾಳಾಗುತ್ತೆ. ಅಜ್ಜಿ ಹೇಳ್ತಿರೋದು ಸಾಕ್ಷ್ಯ ಉಳಿಬೇಕು ಅಲ್ಲ, ಅಜ್ಜಿ ಸಾಕ್ಷ್ಯ ಉಳಿಬೇಕಲ್ವಾ? ಇವತ್ತೆಲ್ಲ ಬಾಧಿತರು ಹೆಂಗಿರ್ತಾರೆ ಗೊತ್ತಾ? ಮಾಡಿಸ್ಕೊಡ್ತೀನಿ ಬರಪ್ಪ, ಅವ್ನು ವಿರುದ್ಧವಾಗಿ ಹೇಳಿ ಅಂದ್ರೆ ವಿರುದ್ಧವಾಗಿ ಹೇಳ್ಬಿಡ್ತಾರೆ. ಬೇಕಾದ್ರೆ ಈಗ ನಮ್ಮ ಹತ್ರ ಬಂದಿರ್ಬೋದು, ಈ ಎಲ್ಲ ಉಲ್ಟಾ ಹೆಂಗೆ ತಿರುಗಿಬಿಡುತ್ತೆ ಮೇಡಮ್. ಇದು ಸಾಮಾನ್ಯ ಮೇಡಮ್ ಲೈಟು ಆನ್ ಆಯ್ತು. ಮೇಡಮ್ ಅದನ್ನ ಮಾಡ್ಕೊಡ್ಲಿ ಇಲ್ಲ ಅಂದ್ರೆ ವಾಪಸ್ ಕೊಡ್ಲಿ ಅಷ್ಟೇ ಡೌಟ್ ಬಂತು. ಈಗೆಲ್ಲ ಖಾತೆ ತುಂಬಾ ಓಡಾಡಿದ್ದಾರೆ ಮೇಡಮ್. ಇದು ಏನಾಗುತ್ತೆ ಅಂದ್ರೆ ನಾವು ವಿಡಿಯೋ ಯಾಕೆ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಉದ್ದೇಶ ಇಷ್ಟೇನೆ. ಈಗ ಅವರು 90,000 ದುಡ್ಡು ಇಸ್ಕೊಂಡಿದಾರಲ್ಲ, ಅವ್ರು ಬಂದ್ಬಿಟ್ಟು ನೀನ್ ಈಗಲೇ ಕೆಲಸ ಮಾಡ್ಕೊಟ್ಬಿಡ್ತೀನಪ್ಪ ಅಂದ್ರೆ ಈಗ ಒಣ್ಣಿನ ಮೇಲೆ ವಿರುದ್ಧ ಹೇಳೋ ಅಂದ್ರೆ ಕೆಲಸ ಆಗತ್ತಾರ ಅನ್ನೋದು ಹೇಳ್ಬಿಡ್ತಾರೆ. ಅದೇನಾಗ್ಬಿಡುತ್ತೆ, ನಮಗೆ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ. ಅದಕ್ಕೋಸ್ಕರ ಡಾಕ್ಯುಮೆಂಟ್ರಿಗೋಸ್ಕರ ನಾವು ಇದನ್ನ ಮಾಡೋದು. ನೀನ್ ಯಾರನ್ನ ತೆಜಬೋಧನೆ ಮಾಡೋದಾಗ್ಲಿ ಉದ್ದೇಶವೇ ಇಲ್ಲ. ನೀನ್ ಬಂದ ಮಾತಾಡ್ಸಿದ್ರಿ ನೋಡಿ, ನಿಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ, ನನಗೆ ಅರ್ಥ ಆಗುತ್ತೆ, ನನಗೆ ಮಾತಲ್ಲೇ ಅರ್ಥ ಆಗುತ್ತೆ. ಯಾಕೆ ಫೋನ್ ಮಾಡಿ ಮೇಡಮ್, ಅವ್ರು ಏನಕ್ಕೆ ಅಂತ ಕೇಳಿ ರೇಟಿಂಗ್ ಆಯ್ತು ಮೇಡಮ್, ಅವತ್ತು ನಾವು ಕಂಪ್ಲೇಂಟ್ ಕೊಡ್ತೀವಿ, ಅದನ್ನು ನೋಟಿಸ್ ಕೊಡಿ. ಅಲ್ಲ ವಾಪಸ್ ಇಸ್ಕೊಳ್ಳೋದು ಒಂದು ಸ್ವಲ್ಪ ಕಾನೂನು ಕ್ರಮ ಜರುಗಿಸ್ಬೇಕು ಮೇಡಮ್. ಅವರೆಲ್ಲ ಅಜ್ಜಿ ಎದುರುಗಡೆ ಬಂದು ಹೇಳ್ತವ್ರೆ ಅಂದಾಗ ದುಡ್ಡು ವಾಪಸ್ ಕೊಟ್ಟು ಅವ್ರ ಮೇಲೆ ಏನಾದ್ರು ಒಂದು ಕ್ರಮ ತಗೊಳ್ಳಿ ದಯವಿಟ್ಟು. ಇಲ್ಲಾಂದ್ರೆ ಅಜ್ಜಿ ಅವ್ರ ಮೇಲೆ ತೆಜೋಧನೆ ಮಾಡಕ್ಕಾಗಲ್ಲ. ಎಲ್ಲ ಕಾನೂನುಗಳು ಖಾತೆ ಆಗುತ್ತೋ ಬಿಡುತ್ತೋ ಯಾಕೆಂದ್ರೆ ಕರೆಕ್ಟ್ ಆಗಿದ್ರೆ ಮಾಡ್ಲೇಬೇಕು. ನಾವು ಮಾಡ್ಬೇಕು, ಯಾರಾದ್ರೂ ಮಾಡ್ಬೇಕು. ಅದು ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋಂಥ ವ್ಯವಸ್ಥೆ ಇಲ್ಲ. ಅರ್ಜಿ ಕೊಡಿ, ಅರ್ಜಿ ಬರ್ಸಿ ಅಲ್ವಾ? ಅರ್ಜಿ ಬರ್ಸ್ಕೊಡೋಣ, ಏನಂತ ಅರ್ಜಿ ಬರ್ಸ್ಕೊಟ್ಟು ಇದಕ್ಕೊಂದು ಕ್ರಮ ಆಗ್ಬೇಕು. ನಮ್ ಯಾರು ಮಾಡ್ಕೊಡ್ತಾರೆ? ವರ್ಷಾಂಗಟ್ಲೆ ಭೌತಿಕತೆಗಳನ್ನೇ ಮಾಡ್ತಾ ಇಲ್ಲ, ಅಲಸಿ 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 ಮೆಂಟ್ಲು ಮಾಡ್ದವ್ರೆ ಅಲ್ಲ. ಯಾವುದೇ ಆಗ್ಲಿ, ಕಂದಾಯ ಇಲಾಖೆ ಸಕ್ಕ ಡೀಲೇ ಪ್ರೊಸೆಸ್ ಇದೆ. ನಾನು ಸಹಿತ ತುಂಬಾ ಓಡಾಡಿದೀವಿ, ಮೊದಲೆಲ್ಲ ಸುಲಭ ಇಲ್ಲ.